ಟಾರ್ಗೆಟ್ 2 ಲಕ್ಷ ಕೋಟಿ. ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧದ ಹೋರಾಟಗಾರರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವರದ್ದು 2 ಲಕ್ಷ ಕೋಟಿ ಟಾರ್ಗೆಟ್ ಅಂತೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಉದ್ದೇಶ ಮತ್ತು ರಣತಂತ್ರ ಈಗ ಬಯಲಾಗಿದೆ. ಹಾಗಿದ್ರೆ ಏನು ಇವರ ರಣತಂತ್ರ, ಏನು ಇವರ ಉದ್ದೇಶ ಅನ್ನೋದನ್ನ ನೋಡ್ತಾ ಹೋದ್ರೆ 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯವೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ ಇದೇ ಹೋರಾಟಗಾರರು. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯ ನಮ್ಮ ಟಾರ್ಗೆಟ್ ಅಂತ ಧರ್ಮಸ್ಥಳ ವಿರುದ್ಧ ಹೋರಾಟಗಾರ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳ ವರ್ಸಸ್ ಎಡಪಂಥೀಯರ ಸಮರ. ಈ ಎಡಪಂಥೀಯರು ಯೂಟ್ಯೂಬರ್ಸ್ ನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ 2 ಲಕ್ಷ ಕೋಟಿ. ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರದ್ದು ಅತಿ ದೊಡ್ಡ ಆಡಳಿತ ವ್ಯವಸ್ಥೆ ಇದೆ. ಸೊ 7-8 ಜಿಲ್ಲಾ ಆಡಳಿತಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅವರ ಬಳಿ ಇದೆ. ಅಷ್ಟೊಂದು ಆಡಳಿತ ಸಂಖ್ಯೆ ಅವರದ್ದು ಹೆಚ್ಚಿದೆ. ಸೊ ನಾವು ಏನ್ ಮಾಡಬೇಕು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಮೂಲಕ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜಾಗೃತಿಯನ್ನ ಮೂಡಿಸಿ ಅಂತ ಸಮಾನ ಮನಸ್ಕರ ಸಭೆಯಲ್ಲಿ ವಕೀಲ ಬಾಲನ್ ಅವರು ಕೊಟ್ಟಂತ ಹೇಳಿಕೆ ಇದು. ವಕೀಲ ಬಾಲನ್ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಸ್ಟುಡಿಯೋಗೆ ಬಂದಾಗ ಮಾತಾಡಿದ್ದೇನು, ಇವತ್ತು ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಕೊಟ್ಟಂತ ಕರೆ ಏನು, ಇವರ ಉದ್ದೇಶ ಈಗ ಬಯಲಾಗ್ತಾ ಇದೆ. ಇವರ ಟಾರ್ಗೆಟ್ ಈಗ ರಿವೀಲ್ ಆಗಿದೆ. ಬಾಲನ್ ಹೇಳಿದ್ದೇನು ಒಂದ್ಸರಿ ಕೇಳಿಸ್ಕೊಡಿ. ಟಾರ್ಗೆಟ್ 2 ಲಕ್ಷ ಕೋಟಿ. ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧದ ಹೋರಾಟಗಾರರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವರದ್ದು 2 ಲಕ್ಷ ಕೋಟಿ ಟಾರ್ಗೆಟ್ ಅಂತೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಉದ್ದೇಶ ಮತ್ತು ರಣತಂತ್ರ ಈಗ ಬಯಲಾಗಿದೆ. ಹಾಗಿದ್ರೆ ಏನು ಇವರ ರಣತಂತ್ರ, ಏನು ಇವರ ಉದ್ದೇಶ ಅನ್ನೋದನ್ನ ನೋಡ್ತಾ ಹೋದ್ರೆ 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯವೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ ಇದೇ ಹೋರಾಟಗಾರರು. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯ ನಮ್ಮ ಟಾರ್ಗೆಟ್ ಅಂತ ಧರ್ಮಸ್ಥಳ ವಿರುದ್ಧ ಹೋರಾಟಗಾರ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳ ವರ್ಸಸ್ ಎಡಪಂಥೀಯರ ಸಮರ. ಈ ಎಡಪಂಥೀಯರು ಯೂಟ್ಯೂಬರ್ಸ್ ನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ 2 ಲಕ್ಷ ಕೋಟಿ. ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರದ್ದು ಅತಿ ದೊಡ್ಡ ಆಡಳಿತ ವ್ಯವಸ್ಥೆ ಇದೆ. ಸೊ 7-8 ಜಿಲ್ಲಾ ಆಡಳಿತಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅವರ ಬಳಿ ಇದೆ. ಅಷ್ಟೊಂದು ಆಡಳಿತ ಸಂಖ್ಯೆ ಅವರದ್ದು ಹೆಚ್ಚಿದೆ. ಸೊ ನಾವು ಏನ್ ಮಾಡಬೇಕು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಮೂಲಕ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜಾಗೃತಿಯನ್ನ ಮೂಡಿಸಿ ಅಂತ ಸಮಾನ ಮನಸ್ಕರ ಸಭೆಯಲ್ಲಿ ವಕೀಲ ಬಾಲನ್ ಅವರು ಕೊಟ್ಟಂತ ಹೇಳಿಕೆ ಇದು. ವಕೀಲ ಬಾಲನ್ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಸ್ಟುಡಿಯೋಗೆ ಬಂದಾಗ ಮಾತಾಡಿದ್ದೇನು, ಇವತ್ತು ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಕೊಟ್ಟಂತ ಕರೆ ಏನು, ಇವರ ಉದ್ದೇಶ ಈಗ ಬಯಲಾಗ್ತಾ ಇದೆ. ಇವರ ಟಾರ್ಗೆಟ್ ಈಗ ರಿವೀಲ್ ಆಗಿದೆ. ಬಾಲನ್ ಹೇಳಿದ್ದೇನು ಒಂದ್ಸರಿ ಕೇಳಿಸ್ಕೊಡಿ. ಟಾರ್ಗೆಟ್ 2 ಲಕ್ಷ ಕೋಟಿ. ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧದ ಹೋರಾಟಗಾರರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವರದ್ದು 2 ಲಕ್ಷ ಕೋಟಿ ಟಾರ್ಗೆಟ್ ಅಂತೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಉದ್ದೇಶ ಮತ್ತು ರಣತಂತ್ರ ಈಗ ಬಯಲಾಗಿದೆ. ಹಾಗಿದ್ರೆ ಏನು ಇವರ ರಣತಂತ್ರ, ಏನು ಇವರ ಉದ್ದೇಶ ಅನ್ನೋದನ್ನ ನೋಡ್ತಾ ಹೋದ್ರೆ 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯವೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ ಇದೇ ಹೋರಾಟಗಾರರು. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯ ನಮ್ಮ ಟಾರ್ಗೆಟ್ ಅಂತ ಧರ್ಮಸ್ಥಳ ವಿರುದ್ಧ ಹೋರಾಟಗಾರ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳ ವರ್ಸಸ್ ಎಡಪಂಥೀಯರ ಸಮರ. ಈ ಎಡಪಂಥೀಯರು ಯೂಟ್ಯೂಬರ್ಸ್ ನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ 2 ಲಕ್ಷ ಕೋಟಿ. ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರದ್ದು ಅತಿ ದೊಡ್ಡ ಆಡಳಿತ ವ್ಯವಸ್ಥೆ ಇದೆ. ಸೊ 7-8 ಜಿಲ್ಲಾ ಆಡಳಿತಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅವರ ಬಳಿ ಇದೆ. ಅಷ್ಟೊಂದು ಆಡಳಿತ ಸಂಖ್ಯೆ ಅವರದ್ದು ಹೆಚ್ಚಿದೆ. ಸೊ ನಾವು ಏನ್ ಮಾಡಬೇಕು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಮೂಲಕ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜಾಗೃತಿಯನ್ನ ಮೂಡಿಸಿ ಅಂತ ಸಮಾನ ಮನಸ್ಕರ ಸಭೆಯಲ್ಲಿ
ವಕೀಲ ಬಾಲನ್ ಅವರು ಕೊಟ್ಟಂತ ಹೇಳಿಕೆ ಇದು. ವಕೀಲ ಬಾಲನ್ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಸ್ಟುಡಿಯೋಗೆ ಬಂದಾಗ ಮಾತಾಡಿದ್ದೇನು, ಇವತ್ತು ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಕೊಟ್ಟಂತ ಕರೆ ಏನು, ಇವರ ಉದ್ದೇಶ ಈಗ ಬಟಾಬೈಲಾಗ್ತಾ ಇದೆ. ಇವರ ಟಾರ್ಗೆಟ್ ಈಗ ರಿವೀಲ್ ಆಗಿದೆ. ಬಾಲನ್ ಹೇಳಿದ್ದೇನು ಒಂದ್ಸರಿ ಕೇಳಿಸ್ಕೊಳ್ಳಿ. ಟಾರ್ಗೆಟ್ 2 ಲಕ್ಷ ಕೋಟಿ. ವೀಕ್ಷಕರೇ, ಧರ್ಮಸ್ಥಳದ ವಿರುದ್ಧದ ಹೋರಾಟಗಾರರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇವರದ್ದು 2 ಲಕ್ಷ ಕೋಟಿ ಟಾರ್ಗೆಟ್ ಅಂತೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಉದ್ದೇಶ ಮತ್ತು ರಣತಂತ್ರ ಈಗ ಬಟಾ ಬಯಲಾಗಿದೆ. ಹಾಗಿದ್ರೆ ಏನು ಇವರ ರಣತಂತ್ರ, ಏನು ಇವರ ಉದ್ದೇಶ ಅನ್ನೋದನ್ನು ನೋಡ್ತಾ ಹೋದ್ರೆ 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯವೇ ನಮ್ಮ ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ ಇದೇ ಹೋರಾಟಗಾರರು. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯ ನಮ್ಮ ಟಾರ್ಗೆಟ್ ಅಂತ ಧರ್ಮಸ್ಥಳ ವಿರುದ್ಧ ಹೋರಾಟಗಾರ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳ ವರ್ಸಸ್ ಎಡಪಂಥೀಯರ ಸಮರ. ಈ ಎಡಪಂಥೀಯರು ಯೂಟ್ಯೂಬರ್ಸ್ ನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ 2 ಲಕ್ಷ ಕೋಟಿ. ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರದ್ದು ಅತಿ ದೊಡ್ಡ ಆಡಳಿತ ವ್ಯವಸ್ಥೆ ಇದೆ. ಸೊ 7-8 ಜಿಲ್ಲಾ ಆಡಳಿತಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅವರ ಬಳಿ ಇದೆ. ಅಷ್ಟೊಂದು ಆಡಳಿತ ಸಂಖ್ಯೆ ಅವರದ್ದು ಹೆಚ್ಚಿದೆ. ಸೊ ನಾವೇನ್ ಮಾಡಬೇಕು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಮೂಲಕ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜಾಗೃತಿಯನ್ನ ಮೂಡಿಸಿ ಅಂತ ಸಮಾನ ಮನಸ್ಕರ ಸಭೆಯಲ್ಲಿ ವಕೀಲ ಬಾಲನ್ ಅವರು ಕೊಟ್ಟಂತ ಹೇಳಿಕೆ ಇದು. ವಕೀಲ ಬಾಲನ್ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಸ್ಟುಡಿಯೋಗೆ ಬಂದಾಗ ಮಾತಾಡಿದ್ದೇನು, ಇವತ್ತು ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಕೊಟ್ಟಂತ ಕರೆ ಏನು, ಇವರ ಉದ್ದೇಶ ಈಗ ಬಟಾಬೈಲಾಗ್ತಾ ಇದೆ. ಇವರ ಟಾರ್ಗೆಟ್ ಈಗ ರಿವೀಲ್ ಆಗಿದೆ. ಬಾಲನ್ ಹೇಳಿದ್ದೇನು ಒಂದ್ಸರಿ ಕೇಳಿಸ್ಕೊಳ್ಳಿ. ಹೋರಾಟಗಾರ ಹೇಳ್ತಾ ಇದ್ದಾರೆ. ನೋಡಿ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ವೀಕ್ಷಕರೇ. ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳ ವರ್ಸಸ್ ಎಡಪಂಥೀಯರ ಸಮರ. ಈ ಎಡಪಂಥೀಯರು ಯೂಟ್ಯೂಬರ್ಸ್ ನ ಮುಂದೆ ಇಟ್ಕೊಂಡು ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಉದ್ದೇಶ 2 ಲಕ್ಷ ಕೋಟಿ. ನಮ್ಮ ಸಂಖ್ಯೆ ಕಡಿಮೆ ಇದೆ, ಅವರದ್ದು ಅತಿ ದೊಡ್ಡ ಆಡಳಿತ ವ್ಯವಸ್ಥೆ ಇದೆ. ಸೊ 7-8 ಜಿಲ್ಲಾ ಆಡಳಿತಕ್ಕೆ ಬೇಕಾದಷ್ಟು ಸಿಬ್ಬಂದಿ ಅವರ ಬಳಿ ಇದೆ. ಅಷ್ಟೊಂದು ಆಡಳಿತ ಸಂಖ್ಯೆ ಅವರದ್ದು ಹೆಚ್ಚಿದೆ. ಸೊ ನಾವೇನ್ ಮಾಡಬೇಕು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಯೂಟ್ಯೂಬರ್ಸ್ ಯೂಟ್ಯೂಬ್ ಮೂಲಕ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಜಾಗೃತಿಯನ್ನ ಮೂಡಿಸಿ ಅಂತ ಸಮಾನ ಮನಸ್ಕರ ಸಭೆಯಲ್ಲಿ ವಕೀಲ ಬಾಲನ್ ಅವರು ಕೊಟ್ಟಂತ ಹೇಳಿಕೆ ಇದು. ವಕೀಲ ಬಾಲನ್ ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಸ್ಟುಡಿಯೋಗೆ ಬಂದಾಗ ಮಾತಾಡಿದ್ದೇನು, ಇವತ್ತು ಸಮಾನ ಮನಸ್ಕರ ಸಭೆಯಲ್ಲಿ ಅವರು ಕೊಟ್ಟಂತ ಕರೆ